ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ಇಬ್ಬಿಬ್ರು ವಿದ್ಯಾರ್ಥಿನಿಯರ ಹತ್ಯೆ ಕೇಸ್ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ, ಜೊತೆಗೆ ಮರುಕ ಪಡ್ತಿದ್ದಾರೆ. ಆ ಮೃತ ವಿದ್ಯಾರ್ಥಿನಿಗಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಹೋರಾಟಗಳು ಕೂಡ ದೊಡ್ಡ ಮಟ್ಟದಲ್ಲೇ ಆಗಿದೆ. ಅದರ ಬೆನ್ನಿಗೆ ಈಗ ಅಂಜಲಿಯ ಹತ್ಯೆ ಆಗಿದೆಯಲ್ಲ, ಅಂಜಲಿಯ ಹತ್ಯೆಗೆ, ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅನೇಕರು ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಆರೋಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅಂಜಲಿ ಕಳೆದುಕೊಂಡಿರುವಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಸಾವಿನ ನೋವಿನಲ್ಲಿದ್ದಾರೆ. ಇದರ ಬೆನ್ನಿಗೆ ಮತ್ತೊಂದು ಸಂಕಷ್ಟ. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದೆ ಕುಟುಂಬ. ಈಗ ಮನೆ ಖಾಲಿ ಮಾಡಬೇಕು ಅಂತ ಮನೆ ಮಾಲೀಕರು ಒತ್ತಡ ಹಾಕಿದ್ದಾರಂತೆ. ಈ ಸಂಕಷ್ಟವನ್ನ ಕೂಡ, ಈ ನೋವಿನಲ್ಲಿ ಅದನ್ನ ಫೇಸ್ ಮಾಡಬೇಕಲ್ಲ ಅನ್ನೋದು ಸಹಜವಾಗಿ ಎಂಥವರ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ. ಅವ್ರು ಮಾತನಾಡೋದನ್ನ ಕೇಳಿಸ್ಕೊಂಡ್ರೆ. ಮಾತನಾಡಿದ್ದಾರೆ ಅಂಜಲಿ ಕುಟುಂಬಸ್ಥರು, ಏನ್ ಹೇಳಿದ್ದಾರೆ ನೋಡೋಣ. ಸತ್ತೈತೆ ಅಂತಂದು ಹುಡುಗಿ ನಂಗೆ ಮಾಡಿ ಹೋಗಿ ನಾವು ಅಂತ ಅಂದ್ವಿ. ಓಡಾಡಕ್ಕೆ ಕುಂತೇವಿ, ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋ ಕುಂತಾಳ ಕರಮತಿ. ಇಂಥವ್ರಿಗೆ ಶಿಕ್ಷೆ ಕೊಡ್ಬಾರ್ದ್ರಿ ಇಂಥವ್ರಿಗೆ. ಮನೆ ಎಷ್ಟು ನೋಡ್ಯಾಳ್ರಿ, ಯಾರು ನೋಡಿಲ್ಲ. ಹುಬ್ಬಳ್ಳಿಗಳಿಗೆ ಯಾರು ಮನೆ ಗಳಿಸಿಲ್ರಿ, ಈಕಿನ ಗಳಿಸ್ಯಾಳ್ರಿ. ಮನೆ ಬಿಡು ಅಂತ ಹೇಳತ್ತಾಳ್ರಿ. ನಿನ್ನೋಸಲಿ ಮೊನ್ನೆ ಕಂಪ್ಲೇಂಟ್ ಕೊಟ್ಕೇಸಿ ಬಾಡಿಗೆ 4,000 ರೂಪಾಯಿ ಕೊಟ್ಟರೆ ಮಗ ಇರ್ತಾನ್ರಿ. ಮಗ ಸೊಸಿನ ಹೊರಗೆ ಹಾಕ್ಯಾಳ. ಮತ್ತಿವತ್ತು ಇಷ್ಟು ನೋಡ್ತಾರ್ರಿ, ಇಷ್ಟೆಲ್ಲ ನೋಡಿ ಇವತ್ತು ಬೆಳಿಗ್ಗೆ ಬಂದು ಹೇಳ ನೋಡ್ರಿ ಹಿಂಗ ಬೀಡ ಅಂದಾರ್ರಿ. ಅವ್ರು ಅವಾಗ್ಲಿಂತ್ರ ಅನ್ಕೊಂಡ್ ಬಂದಾರ್ರಿ. 1 ವರ್ಷ ಆಯ್ತು ಅವ್ರು ಅನ್ಕೊಂಡ್ ಬಂದು. ಭಾಳ ದಿನ ಆಯ್ತು ಅನ್ಕೊಂಡ್ ಬಂದು. ನಮ್ಮ ಮನ್ಯಾಗ ಮತ್ತೆ 4,000 ರೂಪಾಯಿ ಏರ್ಸ್ತೀನಂದ್ರೆ, 3,000 ರೂಪಾಯಿ ಏರ್ಸ್ತೀನಂದ್ರೆ ಅದನ್ನು ಕಟ್ಟಿ ಬಾಡಿಗೆ ಇರ್ತೇವಂದ್ರೆ ಇರಾಕ್ ಕೊಡತ್ತಿಲ್ಲ ರೀ ಅವ್ರು. ಇವತ್ತು ಬೆಳಗ್ಗೆನ ಅಂದಾರ, ಆಕಿನ ಫೋಟೋ ನೋಡಿ ಅದ್ರ ಕಣ್ಣೀರು ಬರುತ್ತೆ ಇಲ್ಲ ರೀ. ಗಂಡು ಮಕ್ಳಿಲ್ಲ ಮನೇಲಿ, ಆದ್ರೂ ಬೆಳಗ್ಗೆ ಬಂದು ಹೇಳಿದಾರೆ ಮನೆ ಎಷ್ಟೊತ್ತಿದ್ರು ಖಾಲಿ ಮಾಡ್ಬೇಕು ನೀವು, ಏನಾರ ಆಗ್ಲಿ ಏನಾರ ಸಂಬಂಧ ಇಲ್ಲ. ನಿನ್ನೆ ಅಷ್ಟು ನಮ್ಮ ಮನೇಲಿ ಅಷ್ಟು ಒದ್ರಾಡತ್ತಾರಂತ ಎಲ್ಲ ಮಾಡತ್ತಾರಂತ, ಒಬ್ರು ಬಂದಿಲ್ಲ. ಅಮ್ಮನೇ ಅವ್ರು ಬಂದು ಅಲ್ಲೆಲ್ಲ ರಂಗೋಲಿ ಹಾಕತ್ತ, ಏನಾಯ್ತು ಅಂತ ಬಾಯಿ ಕೇಳಿಲ್ಲ. ಹೆಂಗಿರ್ಬೇಕು ಇಂಥ ಮನೇಲಿ? ನಿಜಕ್ಕೂ ಇದು ದುರ್ಭರ ಅಂತ ಅನ್ಸುತ್ತೆ ಅವ್ರ ಪರಿಸ್ಥಿತಿ. ಇಷ್ಟೊತ್ತೆ ನೀವು ಅಬ್ಸರ್ವ್ ಮಾಡಬೇಕು, ನೇಹಾ ಹತ್ಯೆ ಪ್ರಕರಣದಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಬಂದ್ರು, ಎಲ್ಲ ಹೋದ್ರು. ಈಗ ನೋಡಿ, ಈಗ ಎಲೆಕ್ಷನ್ಸ್ ಇಲ್ಲ ಅಂತ ಹೀಗೆ ಮಾಡ್ತಾ ಇದ್ದಾರಾ, ಅಥವಾ ಯಾರು ಇವ್ರ ಕಷ್ಟನೇ ಕೇಳ್ತಾ ಇಲ್ವಲ್ಲ ಅಂತ ತಡ್ಕೊಳಕ್ ಆಗ್ತಾ ಇಲ್ಲ ಅವರ ಪರಿಸ್ಥಿತಿನ ನೋಡಿದ್ರೆ. ಬಡವರು ಅಂತ ಈ ತರ ಮಾಡ್ತಾ ಇದ್ದಾರಾ? ಎಷ್ಟು ಜನ ರಾಜಕಾರಣಿಗಳು, ಎಷ್ಟು ಜನ ಲೀಡರ್ಸ್, ಮಾನವೀಯತೆ ಕೂಡ ಇರಬೇಕು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಹೌದು, ಮಾನವೀಯತೆ ಮರೆತು ಬಿಟ್ಟಿದ್ದಾರೆ. ಎಸ್, ಗಿರೀಶ್ ಸಾವಂತ್ ರಾಕ್ಷಸಿ ಕೃತ್ಯಕ್ಕೆ ಅಂಜಲಿ ಹೆಣ್ಮಗಳೇನು ಬಲಿಯಾಗಿದ್ದಾಳೆ. ಆಕೆಯ ಕುಟುಂಬಕ್ಕೆ ಈಗ ಮತ್ತೊಂದು ಸಂಕಷ್ಟ ಬಂದು ಒದಗಿದೆ. ನೋಡಿ, ಮನೆಯ ಆಧಾರ ಸ್ತಂಭ ಆಕೆ ಆಗಿದ್ಲು, ಆಕೆನೆ ಕಳ್ಕೊಂಡಿದ್ದಾರೆ. ಈ ನತದೃಷ್ಟರಿಗೆ ಈಗ ಅವರ ಮನೆನೂ ಇಲ್ಲದೆ ಇರೋ ಹಂಗೆ ಆಗೋ ಆತಂಕ ಶುರುವಾಗಿದೆ. ನಾಚಿಕೆ ಆಗ್ಬೇಕು ರಾಜಕಾರಣಿಗಳಿಗೆ, ನಾಯಕರುಗಳಿಗೆ, ಅಲ್ಲಿ ಎಲ್ಲಾ ಪಕ್ಷದ ನಾಯಕರುಗಳಿಗೆ. ಹೋಗಿ ಒಂದ್ ಸ್ವಲ್ಪ ನೋಡಿ ಸ್ವಾಮಿ ಏನಾಗಿದೆ ಅವ್ರ ಪರಿಸ್ಥಿತಿ ಅಂತ. ರಿಪೋರ್ಟ್ ನಿಮ್ ಮುಂದೆ. ಮೃತ ಅಂಜಲಿ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆ. ಒಂದೆಡೆ ಸಾವಿನ ಶೋಕ, ಮತ್ತೊಂದೆಡೆ ಮನೆ ಚಿಂತೆ. ಗಿರೀಶ್ ಅನ್ನೋ ನರರೂಪದ ರಾಕ್ಷಸನ ಕೃತ್ಯಕ್ಕೆ ಹುಬ್ಬಳ್ಳಿ ಕೊತ ಕುದಿತಾ ಇದೆ. ಜಸ್ಟಿಸ್ ಫಾರ್ ಅಂಜಲಿ ಅನ್ನೋ ಘೋಷಣೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಮೊಳಗ್ತಾ ಇದೆ. ಹಂತಕನಿಗೆ ಸಾವೇ ಸರಿಯಾದ ಶಿಕ್ಷೆ ಎಂಬ ಆಕ್ರೋಶದ ನುಡಿಗಳು ಅಗ್ನಿಷ್ಠಕೆಯೊಳಗೆ ಬೆಂಕಿಯುಂಡೆಯಂತೆ ದಗದಗಿಸ್ತಾ ಇದೆ. ಮನೆ ಮಗಳನ್ನ ಕಳೆದುಕೊಂಡು ಅಂಜಲಿಯ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಮತ್ತೊಂದೆಡೆ ಮಹಾ ಸಂಕಷ್ಟವೊಂದು ಬೆಂಬಿಡದೆ ಭೂತದಂತೆ ಅಂಜಲಿ ಪೋಷಕರನ್ನ ಕಾಡ್ತಾ ಇದೆ. ನಿಲ್ಲಲು ಸ್ವಂತ ನೆಲ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಎಷ್ಟು ದಿನ ಅಂಜಲಿ ಕುಟುಂಬ ಕಾಲ ದೂಡ್ತಾ ಇತ್ತು. ಅಂಜಲಿಗೆ ಈ ಸಂಸಾರದ ನೊಗವನ್ನ ಹೊತ್ತಿದ್ಲು. ಆದ್ರೆ ಪ್ರೇಮ ಪಾಶ ಅಮಾಯಕ ಹುಡುಗಿಯ ಜೀವ ತೆಗೆದಿದ್ದು ಮುಂದೇನು ಅನ್ನೋ ಚಿಂತೆ ಬದುಕುಳಿದವರನ್ನ ಕಾಡ್ತಾ ಇದೆ.
ಅಂಜಲಿ ಕುಟುಂಬಸ್ಥರು ವಾಸವಿರೋ ಮನೆಯನ್ನ ಖಾಲಿ ಮಾಡುವಂತೆ ಮನೆ ಮಾಲೀಕ ದುಂಬಾಲು ಬಿದ್ದಿದ್ದಾನೆ. ಸಾವಿನ ಮನೆಗೆ ಬಂದು ಜಲ್ದಿ ಖಾಲಿ ಮಾಡಿ ಅನ್ನೋ ಧಮ್ಕಿಯನ್ನ ಹಾಕಿದ್ದಾನೆ. ಗಂಡ್ ಮಕ್ಳಿಲ್ಲ ಮನೆಯಲ್ಲಿ, ಆದ್ರೂ ಬೆಳಗ್ಗೆ ಬಂದು ಹೇಳಿದಾರೆ ಮನೆ ಎಷ್ಟೊತ್ತಿದ್ರು ಖಾಲಿ ಮಾಡ್ಬೇಕು ನೀವು, ಏನಾರ ಆಗ್ಲಿ ಏನಾರ ಸಂಬಂಧ ಇಲ್ಲ. ನಿನ್ನೆ ಅಷ್ಟು ನಮ್ಮ ಮನೇಲಿ ಅಷ್ಟು ಒದ್ರಾಡತ್ತಾರಂತ ಎಲ್ಲ ಮಾಡತ್ತಾರಂತ, ಒಬ್ರು ಬಂದಿಲ್ಲ. ಅಮ್ಮನೇ ಬಂದು ಅಲ್ಲೆಲ್ಲ ರಂಗೋಲಿ ಹಾಕತ್ತ ಏನಾಯ್ತು ಅಂತ ಬಾಯಿ ಕೇಳಿಲ್ಲ. ಹೆಂಗಿರ್ಬೇಕು ಇಂಥ ಮನೇಲಿ, ಹೆಂಗಿರ್ಬೇಕು? ಈಗ ಹೊರಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕಣ್ಣ ನಾವು? ಗಂಡ್ಮಕ್ಳು ಅದಾರ, ಯಾರ ಗಂಡ್ಮಕ್ಳು ಅದಾರ ಕರ್ಕೊಂಡು ಹೋಗ್ತಾರಪ್ಪ, ಎಲ್ಲಾರು ಇಟ್ಟು ಸಾಕ್ತಾರ, ನಮ್ ಭಿಕ್ಷಾರ ಬೇಡ ಸಾಕ್ತಾರ ಅನ್ನೋಕೆ. ಗಂಡ್ಮಕ್ಳು ಇಲ್ಲ, ಯಾರು ಇಲ್ಲ. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? 3-4 ಮಂದಿ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ನಾವು ಮನೆಯಿಲ್ಲದೆ ಬೀದಿಗೆ ಬಿದ್ರು ಪರವಾಗಿಲ್ಲ, ಹಂತಕನನ್ನ ಶೀಘ್ರವಾಗಿ ಬಂಧಿಸಿ ಅನ್ನೋದು ಸಂತ್ರಸ್ತರ ಮನವಿ. ನಮ್ಮಕ್ಕನ ಸಾವಿಗೆ ನ್ಯಾಯ ಸಿಗ್ಬೇಕು, ನ್ಯಾಯ ಸಿಗದಿದ್ರೆ ವಿಷ ಕುಡಿದು ಸಾಯ್ತೇವೆ ಎಂಬ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಏನು ನೀವು ರೊಕ್ಕ ಬೇಡ, ರೂಪಾಯಿ ಬೇಡ, ಏನು ಬೇಡ, ನಮಗೆ ಸಿಕ್ಕ್ರೆ ಸಾಕು. ರೊಕ್ಕ ಕೊಟ್ಟಿದ್ದು ನಮ್ ಕಡೆ ತಗೊಂಡಿಲ್ಲ, ಸಿಕ್ಕ್ರೆ ಸಾಕು. ಅವ್ನ್ ಶಿಕ್ಷೆ ಆಗ್ಬೇಕು, ಸಿಗ್ಬೇಕು. ಸಿಗೋ ಮಟ್ಟ ಬಿಡೋದಿಲ್ಲ ಅಣ್ಣ. ಮತ್ತೆ ಸಿಗ್ಲಿಲ್ಲ, ಇದನ್ನ ಹಿಂಗ ಹೇಳ್ಕೊಂಡು ಹೋದ್ರೆ ಅಂದ್ರೆ 4 ಮಂದಿ ವಿಷ ಕುಡಿತೀವಿ, ಸಾಯ್ತೀವಿ. ಅವಾಗ 6 ಮಂದಿ ಆಗ್ತಾರೆ. ಆಕಿ ಅಕ್ಕನೂ ತೀರ್ಕೊಂಡಿದ್ ನಮ್ಮ ಅಕ್ಕನ, ಈಕಿನೂ ನಮ್ಮ ಅಕ್ಕನ. ಮೊದಲೇ ಮನೆಗೆ ಆಧಾರವಾಗಿದ್ದ ಮಗಳನ್ನ ಕಳೆದುಕೊಂಡು ದುಃಖದಲ್ಲಿರುವಂತಹ ಕುಟುಂಬಕ್ಕೆ ಮನೆ ಮಾಲೀಕ ಅನ್ನೋ ಕಟುಕನ ಕಾಟ ಶುರುವಾಗಿದೆ. ಮುಂದೆ ನಮ್ ಗತಿ ಏನೋ ಶಿವನೇ ಅಂತ ಹೆಣ್ಮಕ್ಳು ಮಮ್ಮಲ ಮರಗುತ್ತಿದ್ದಾರೆ. ಪ್ರಕಾಶ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.